ಧಾರ್ಮಿಕ ಕೇಂದ್ರವಾಗಿರುವ ಬೈಲಹೊಂಗಲದ ಹೊಸೂರು ರಸ್ತೆಯಲ್ಲಿರುವ ಶ್ರೀ ಬಗಳಾಂಬಾದೇವಿ ದೇವಸ್ಥಾನದ ವತಿಯಿಂದ ಅತ್ಯಂತ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲು ಸಿದ್ಧತೆಗಳು ಭರದಿಂದ ಸಾಗಿದ್ದು, ಈ ಸಂಬಂಧ ಒಂದು ಪ್ರಮುಖ ಪೂರ್ವಭಾವಿ ಸಭೆಯನ್ನು ಬುಧವಾರದಂದು ಏರ್ಪಡಿಸಿದ್ದರು. ಶ್ರೀ ಬಗಳಾಂಬಾದೇವಿ ದೇವಸ್ಥಾನದ ಧರ್ಮದರ್ಶಿಗಳಾದ ವೇದಮೂರ್ತಿ ಡಾಕ್ಟರ್ ವೀರಯ್ಯ ಸ್ವಾಮಿಗಳು ಹಿರೇಮಠ ಅವರ 75ನೇ ವರ್ಷಕ್ಕೆ ಕಾಲಿಡುತ್ತಿದ್ದು, ದಿವ್ಯ ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ಈ ಅಮೃತ ಮಹೋತ್ಸವದ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದ್ದು, ಈ ಮಹತ್ವದ ಸಮಾರಂಭವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಪಟ್ಟಣದ ಹಿರಿಯರು ಹಾಗೂ ಭಕ್ತಾದಿಗಳು ಪ್ರಮುಖರು ಸೇರಿ ಸಭೆಯನ್ನು ಏರ್ಪಡಿಸಿದ್ದರು. ಈ ಒಂದು ಪೂರ್ವಭಾವಿ ಸಭೆಯ ಮುಖ್ಯ ಉದ್ದೇಶ ಅಮೃತ ಮಹೋತ್ಸವದ ಅಂಗವಾಗಿ ಯಾವೆಲ್ಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂಬುದರ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಕಾರ್ಯಕ್ರಮದ ನಿರ್ವಹಣೆಗಾಗಿ ವಿವಿಧ ಸಮಿತಿಗಳನ್ನು ರಚಿಸಿ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡುವುದರ ಕುರಿತು ಪಟ್ಟಣದ ಸಮಸ್ತ ಭಕ್ತರು ಮತ್ತು ಸಾರ್ವಜನಿಕರನ್ನು ಒಗ್ಗೂಡಿಸಿ ಉತ್ಸವವನ್ನು ಯಶಸ್ವಿಗೊಳಿಸಲು ಸಲಹೆ ಸೂಚನೆಗಳು ಸ್ವೀಕರಿಸಲಾಯಿತು. ಬೈಲಹೊಂಗಲದ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟವಾಗಿರುವ ಈ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಪಟ್ಟಣದ ಹಾಗೂ ಸುತ್ತಮುತ್ತಲ ಸಮಸ್ತ ಭಕ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿದರು. ನಿವಾರಿಸುವ ಶಕ್ತಿಯೇ ಜಯ ಮಂಗಲ ಜಗದಾಂಬ ಭವಾನಿ ಜಯ ಕೆಲಸ ಬಹಳಷ್ಟು ಆಗ್ಬೇಕಾಗೈತಿ. ಯಾಕಂತಂದ್ರೆ ಸಂಸ್ಕಾರ ಇಲ್ಲದೆ ಮಕ್ಕಳು ಇವತ್ತಿನ ದಿವಸ ಬೆಳೀತಾ ಇದ್ದಾರೆ. ದೇವಸ್ಥಾನಗಳು ಇಂತಹ ಮಠಮಾನ್ಯಗಳು ಮತ್ತು ದೇವಸ್ಥಾನಗಳ ಮುಖಾಂತರವೇ ಗತಕಾಲದಿಂದಲೂ ಕೂಡ ನಡೀತಕ್ಕಂಥ ಒಂದು ಪದ್ಧತಿ ಏನು, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಆ ಒಂದು ಕಾರ್ಯವನ್ನ ಪೂಜ್ಯರು ಯಶಸ್ವಿಯಾಗಿ ನೆರವೇರಿಸ್ತಾರ ಅಂತಕ್ಕಂಥ ಒಂದು ಭಾವನೆಯೂ ಕೂಡ ನಮ್ಮಲ್ಲಿದೆ. ಸಂಭ್ರಮಾಚರಣೆಯನ್ನ ನಾವು ನೀವೆಲ್ಲರೂ ಪಡ್ಕೊಂಡು ವಿಜೃಂಭಣೆಯಿಂದ ಆಚರಿಸೋಣ. ಜೊತೆಗೆ ಅಭಿನಂದನಾ ಗ್ರಂಥವನ್ನು ಕೂಡ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡದ್ದು ಕೂಡ ಅಷ್ಟೇ ಸೂಕ್ತವಾಗಿರ್ತಕ್ಕಂಥದ್ದು. ಅಂದ್ರೆ ಏನ್ ಮಾಡ್ತಾರೆ ಮೊದಲು ಐಷಾರಾಮಿ ಜೀವನವನ್ನು ಹುಡುಕ್ತಾರೆ. ಎಲ್ಲರೂ ಕೂಡ ಹುಡುಕೋದೇ ಐಷಾರಾಮಿ ಜೀವನ ಹುಡುಕ್ತಾರೆ. ಈಗ ಹೆಂಗಿದೆ ಅಂತ ಕೇಳಿದ್ರೆ ಕಾಲಮಾನ ಯಾರು ಇನೋವಾದಲ್ಲಿ ಬರ್ತಾರೆ, ಯಾರು ಫಾರ್ಚುನಲ್ಲಿ ಬರ್ತಾರೆ, ಅವರಿಗೆ ತಾವ ಬಾಗಿಲು ನಿಂತು 100 ಮಂದಿ ನಿಂತು ಬಾಗಿಲ ತೆಗೆದು ಅವ್ರು ಸನ್ಮಾನ ಮಾಡಿ ಕರ್ಕೊಂಡು ಹೋಗುವಂತ ಕಾಲಮಾನ ಇದೆ. ಅವ್ರ ಒಳಗಡೆ ಏನ್ ಪಾಂಡಿತ್ಯ ಅಂತ ಯಾರು ಮಾಡಕ್ ಹೋಗಿಲ್ಲ. ಅವರಲ್ಲಿ ಯಾವ ಗಾಡಿ ಇದೆ ಆ ಗಾಡಿ ಮೇಲೆ ಅವ್ರಿಗೆ ಗೌರವ ಸಲ್ಲುತ್ತೆ. ಈ ಹಾಸ್ಪಿಟಲ್ ಡಾಕ್ಟರ್ ಶಾನೆ ಆದನ್ನು ನೋಡಕ್ ಹೋಗಿಲ್ಲ. ದೊಡ್ಡ ಹಾಸ್ಪಿಟಲ್ ದೊಡ್ಡ ಶಾನೆ ಬಾಳ ಅಂತ ಈಗಿನ ಜಗತ್ತು ಹಂಗೆ ನಡೀತಾ ಇದೆ. ನಾನು ಮನೆ ಥೈಲ್ಯಾಂಡ್ ಹೋಗಿದ್ದೆ. ಥೈಲ್ಯಾಂಡ್ ಅಲ್ಲಿ ಮತ್ತೊಂದು 2-3 ದಿವಸ ಹೋಗಿದ್ದೆ. ಅಲ್ಲಿ ಹೋದಾಗ ನನ್ಗೆ ಇದರಿಂದ ಬಂದಿತ್ತು. ಅವಾಗ ರೋಟರಿಯಿಂದನೇ ಬಂದಿತ್ತು, ನಮಗೆಲ್ಲ ಕರ್ಕೊಂಡು ಹೋಗಿದ್ರು. ಅವರು ನೀವೇ ಆದಂತಹ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಈ ಮಠದ ಬಗ್ಗೆ, ಈ ಮಠದ ಕರ್ತೃ ಹಿರೇಮಠ ಅವರ ಬಗ್ಗೆ ಮತ್ತು ದೇವಿಯ ಬಗ್ಗೆ, ದೇವಿಯ ಶಕ್ತಿಯ ಬಗ್ಗೆ, ದೇವಿಯ ಆರಾಧನೆಯ ಲಾಭದ ಬಗ್ಗೆ, ಇಷ್ಟು ವಿಷಯಗಳಲ್ಲಿ ನೀವು ಯಾವುದಾದರೂ ನಿಮಗೆ ಐಚ್ಛಿಕವಾದಂತಹ ವಿಷಯವನ್ನ ಆಯ್ದುಕೊಂಡು ಒಂದು ಭಾಷೆ, ಸುಂದರವಾದಂತಹ ಒಂದು ಭಾಷೆಯನ್ನು ಬಳಸಿಕೊಂಡು ಅಥವಾ ಭಾಷೆಯನ್ನ ಬಲ್ಲವರನ್ನ ಬಳಸಿಕೊಂಡಾದರೂ ಸರಿ ನೀವು ಲೇಖನಗಳನ್ನ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ರೆ, ನಾವಿಲ್ಲಿ ಸಮಿತಿಯವರು ನಮ್ಮ ಫೋನ್ ನಂಬರನ್ನ ಯಾವ ವಿಳಾಸಕ್ಕೆ ನೀವು ಲೇಖನಗಳನ್ನ ಕಳಿಸಬೇಕು ಅನ್ನುವಂತಹ ವಿವರವನ್ನ ಸಮಿತಿಯವರು ಚರ್ಚೆ ಮಾಡಿ ನಾವು ಕೊಡ್ತೇವೆ. ಇದೆಲ್ಲ ಮಾಡ್ತಾರೆ ಅವ್ರು, ಅಲ್ಲಿ ಇಲ್ಲಿ ಪೂಜಾ ಮಾಡ್ತಾರೆ. ಸರಿ, ಆದ್ರೆ ನಾ ಏನ್ ತಿಳ್ಕೊಂಡದ್ದು ಇಲ್ಲಿ ಮಠ ಬಂದಾಗ ಯೋಗ ಮಾರ್ಗದೊಳಗ ತಾರತಮ್ಯ ಇಲ್ಲ, ಯೋಗ ಶಾಸ್ತ್ರದೊಳಗ ತಾರತಮ್ಯನೇ ಇಲ್ಲ. ದೊಡ್ಡದು ಚಿಕ್ಕದು ಇಲ್ಲ. ವಯಸ್ಸಿನೊಳಗೆ ನಾವೆಲ್ಲ ದೊಡ್ಡವರು ಚಿಕ್ಕವರು ಇರ್ಬೋದು, ಆದ್ರೆ ತಾರತಮ್ಯ ಇಲ್ಲ, ಸಮಾನತೆ ಇಲ್ಲ. ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ವಯಸ್ಸಿನ ಭೇದ ಇಲ್ಲ, ವಾಸ್ತು ಇಲ್ಲ, ವೈದಿಕ ಇಲ್ಲ, ಏನೂ ಇಲ್ಲ. ಯೋಗ ಮಾರ್ಗದೊಳಗೆ ಯೋಗ ಅಂದ್ರೆ ಯೋಗ ಮಾರ್ಗ. ಯೋಗ ಅಂದ್ರೆ ಅದು ಅರ್ಥ ಏನು ಗೊತ್ತಿದ್ರೆ ಇನ್ನೊಂದು ಸದಾವ ಕಾಲ ಆನಂದವಾಗಿರೋದು ಯೋಗ. ತಿಂಗಳ ಒಬ್ಬರಲ್ಲಿ ಒಬ್ಬ ಉದ್ಧಾರ ಆಗಲಿ, ಪ್ರಜ್ಞಾವಂತ ವ್ಯಕ್ತಿ ಮಾಡ್ಬೇಕಂತ ತಿಳ್ಕೊಂಡ ನಾ ಮರಳಿ ಮಾಡಿದ್ದಾಗಿದ್ದಾಗ ಆಗಿದ್ದ ಇವೆಲ್ಲ ಅದೇ ಬುದ್ಧಿಗಳು ತಿಳ್ಕೋತೀವಿ. ಪ್ರಜ್ಞಾವಂತ ವೇದಿಕೆಯನ್ನು ಮಾಡಿ ನೀವು ಒಬ್ಬರನ್ನ ಕಲ್ಯಾಣ ಮಾಡಿಬಿಟ್ರೆ
ನಿನಗೆ ಪುಣ್ಯ ಬರ್ತದೆ. ಪುಣ್ಯ ಮಾಡೋದಂದ್ರೆ ಏನು? ಅಜ್ಞಾನವನ್ನು ಹೋಗಲಾಗ್ತದೆ, ಜ್ಞಾನವನ್ನು ಪ್ರತಿಪಾದನೆ ಮಾಡೋದು, ಅದ ಪುಣ್ಯ. ಎಲ್ಲ ಬಿದ್ದು ಅಡ್ಡಾಡಕತ್ತಾವ. ಅಚ್ಚುತ ಬಿದ್ದ ಅಜ ಬಿದ್ದ ಬಿದ್ದ ಹರಿ ಬಿದ್ದ ಸರ್ವಜ್ಞ ಎಲ್ಲರೂ ಬಿದ್ದು ಅಡ್ಡಾಡಿ ಹೋಗ್ತಾವ. ಅವರ ನಾಮ ಸತಿ ಎತ್ತೈತಿ ಆ ನಮ್ಮ ನೀರದ ಮಾತು ಇರಲಿ. ಅಂತೂ ನಿಮ್ಮ ಒಳಗೆ ಹೇಗಿರದಾರಪ್ಪ ಅಂದ್ರೆ ಚೈತನ್ಯ ಸ್ವರೂಪ ಆತ್ಮ ಪರಮಾತ್ಮರ ಇದು ನಿಶ್ಚಯ ಆಗಿದೆ. ಬಾರಿಗೆ ಹುಡುಕಾಡೋಂಗಿಲ್ಲ, ನಿಮ್ಮೊಳಗೆ ಅದಾರ ಬಾರಿಗೆ ಹುಡುಕಾಡೋಂಗಲ್ಲ. ಇವೆಲ್ಲ ಸಾಧನೆಗಳಿಲ್ಲ. ನಮಸ್ಕಾರ ರೀ. ಬೈಲ್ಹೊಂಗಲ್ ಮಂದಿಗೆ ಬೈಲ್ಹೊಂಗಲ್ನಾಗ ಫಸ್ಟ್ ಟೈಮ್ ಪ್ರೊಡಕ್ಷನ್ ಪ್ರಿಂಟಿಂಗ್ ಮಷಿನ್ ತಂದಾರ ನೋಡ್ರಿ. ಹೌದು, ನಾವಿವತ್ತು ಬಂದಿರೋದು ಸಂಗೊಳ್ಳಿ ರಾಯಣ್ಣನ ಸರ್ಕಲ್, ರಾಯಣ್ಣನ ಸ್ಟ್ಯಾಚು ಹತ್ತಿರ ಇರೋ ವಿಜಯ್ ಅಣ್ಣ ಜೆರಾಕ್ಸ್ ಅಂಗಡಿ ಅಂತ ಫೇಮಸ್ ಆಗಿರೋ ಬೈಲ್ಹೊಂಗಲ್ ತಾಲೂಕಿನೆಲ್ಲೆಡೆ ದೊಡ್ಡ ಜೆರಾಕ್ಸ್ ಅಂಗಡಿಯಾದ ವಿಜಯ್ ಜಂಬು ಜೆರಾಕ್ಸ್ಗೆ ಬಂದಿವ್ ನೋಡ್ರಿ. ಈ ಅಂಗಡಿ ಒಳಗ ಹೈ ಕ್ವಾಲಿಟಿ ಕಲರ್ ಪ್ರಿಂಟ್, ಪಿಟಿ ಶೀಟ್, ಲೇಔಟ್ ಕಾಪಿ, ಬಿಲ್ಡಿಂಗ್ ಪ್ಲಾನ್ ಮತ್ತ ಎಷ್ಟು ದೊಡ್ಡ ಗಾತ್ರದ ಹಾಳೆಯನ್ನ ಜೆರಾಕ್ಸ್ ಮಾಡಿ ಕೊಡ್ತಾರ ನೋಡ್ರಿ. ಮತ್ ಬಾಂಡ್ ಟೈಪಿಂಗ್, ಜಮೀನ್ ಉತ್ತಾರ್, MR ಸಿಗ್ತಾವ್ರಿ. ಹಾಗೆ PVC ಕಾರ್ಡ್, ಏಜೆಂಟ್ ಫೋಟೋ, ಲ್ಯಾಮಿನೇಷನ್, ಮ್ಯಾರೇಜ್ ಪೋಸ್ಟರ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗಳು, ಡಿಜಿಟಲ್ ಪ್ರತಿಗಳನ್ನ ಕೂಡ ಇವ್ರು ಕೊಡ್ತಾರ್ರಿ. ಮತ್ ಸಾವಿರಾರು ಪ್ರತಿ ಜೆರಾಕ್ಸ್ ಪ್ರಿಂಟ್ ಇದ್ರು ಇವರು ಕೆಲವೇ ನಿಮಿಷ ಒಳಗಾಗಿ ನಿಮಗ ಕೊಡ್ತಾರ ನೋಡ್ರಿ ಪ್ರಿಂಟ್ ಮಾಡ್ಯ. ಮತ್ ಎಲ್ಲಾ ತರಹದ ಫಾರ್ಮ್ಗಳು ಹೋಲ್ಸೇಲ್ ಒಳಗ ಸಿಗ್ತಾವ್ರಿ. ಈಗ ಸ್ಕೂಲ್, ಕಾಲೇಜ್ ಮತ್ತು ಸ್ಟೂಡೆಂಟ್ ಗಳಿಗೆ ಮತ್ತ ಆಫೀಸ್ ಗಳಿಗೂ ಡಿಸ್ಕೌಂಟ್ ಐತ್ ನೋಡ್ರಿ ಇವ್ರ ಕಡೆ. ಕರೆಂಟ್ ಇಲ್ದಾಗೂ ಈ ಮೇಲೆ ಹೇಳಿದ ಎಲ್ಲಾ ಸೌಲಭ್ಯಗಳು ಸಿಗ್ತಾವ್ ನೋಡ್ರಿ. ಇನ್ನೂ ಹಲವಾರು ಸೌಲಭ್ಯ ಈ ಜೆರಾಕ್ಸ್ ಅಂಗಡಿ ಒಳಗ ಸಿಗ್ತಾವ್ರಿ. ಮತ್ ಯಾಕೆ ತಡ ಮಾಡ್ತೀರಿ, ಭೇಟಿ ಕೊಡ್ರಿ ವಿಜಯ್ ಜೆರಾಕ್ಸ್ಗೆ.